ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮ. ಸರ್ವೆ ನಂಬರು 150, 29, 179, 129, 148. ಇದು ಇಷ್ಟು ಜಮೀನು ಪೂರ್ತಿ ನಮ್ಮ ದಲಿತರ ಜಮೀನಿದು. ಮುತ್ತಣ್ಣ ಮುನಿಯಪ್ಪ ಇವ್ರ ಜಮೀನು ಬೇರೆಯವ್ರ ಹೆಸರಿಗೆ ಯಾವ ಥರ ಇವ್ರಿಗೆ ಗೊತ್ತಿಲ್ದಿರ ಯಾವುದೋ ಏನೋ ಮಾಡಿ ಮಾಜಾರ ಏನೋ ಇದು ಮಾಡಿ ಬೇರೆಯವ್ರ ಹೆಸರು ಖಾತೆ ಹಾಕ್ಬಿಡ್ತೈತಿ. ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿರ್ತಾರೆ. ಸಿವಿಲ್ ಕೋರ್ಟಲ್ಲಿ 2025 ಏಪ್ರಿಲ್ ತಿಂಗಳಲ್ಲಿ ಸಿವಿಲ್ ಕೋರ್ಟಲ್ಲಿ ಇವ್ರ ಕಡೆ ಆದೇಶ ಆತೈತಿ. 11 ಎಕರೆ ಜಮೀನು ಇವ್ರ ಹೆಸರು ಖಾತೆ ಮಾಡಬೇಕು ಅಂತ ಆದೇಶ ಆತೈತಿ. ಆದೇಶ ಹಾಕಿದ ದಿನ ಪಾಪ ಯಪ್ಪನು ಏಪ್ರಿಲಲ್ಲಿ ಅರ್ಜಿ ಆಗ್ತದೆ, ಸರಿ 5ನೇ ತಿಂಗಳು ಮೇನಲ್ಲಿ ಅರ್ಜಿ ಆಗ್ತದೆ. ಕೋರ್ಟ್ ಆದೇಶದ ಪ್ರಕಾರ ನೋಡಿ, JMFC ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಹೆಸರು ಖಾತೆ ಮಾಡಿಕೊಡ್ರಿ ಅಂತ. ಯಾವಾಗ ಹಾಕೋದು ಅರ್ಜಿ ಇದು? ಜೂನಿಂದ 2012 ತನಕ ಇವ್ರು ಕ್ರಮನೇ ಕೈಗೊಳ್ಳೋದು. ನಾವು ಸುಮ್ಮನೆ ಬಂದಿಲ್ಲ ಪ್ರೆಸ್ ಮೀಟ್ಸ್ ಮಾಡೋಕ್ಕೆ, ನಾವು ಸುಮ್ಮನೆ ಬಂದಿಲ್ಲ ಹೋರಾಟ ಮಾಡೋಕೆ ನಮ್ಗೇನು ಅದೇ ಕೆಲಸ. ಇವ್ರು ಮಾಡೋದೇ ಇಲ್ಲ ಕೆಲಸ. ನೋಡಿ ಹಿಂಗೆ 6 ತಿಂಗಳು ಬೇಕಾ? ಕೋರ್ಟ್ ಆದೇಶ ಆದ್ರೂ 6 ತಿಂಗಳು ಬೇಕಾ ಇವ್ರಿಗೆ ಅಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಈ 12ನೇ ತಾರೀಕು ಏನೋ ಈ ತಿಂಗಳು, ಈ 2025 12ನೇ ತಿಂಗಳಲ್ಲಿ 15ನೇ ತಾರೀಕು ನ್ಯಾಯಾಲಯಕ್ಕೆ ಲೀಗಲ್ ಒಪಿನಿಯನ್ ಕಳಿಸ್ತಾರೆ. ಯಾವುದೇ ಲೀಗಲ್ ಒಪಿನಿಯನ್ ಕೇವಲ 15 ದಿನದಲ್ಲಿ ಬರ್ತೈತೆ. ಇವತ್ತು ಡೇಟ್ ಎಷ್ಟಣ್ಣ? 19ನೇ ತಾರೀಕು. ಅಂದರೆ ಲೆಟ್ರ್ ಹಾಕೋ ತಿಂಗಳ ಮೇಲೆ 10 ದಿನ ಆಗೈತಿ. ಕೋರ್ಟ್ ಅವರೇ ಆದೇಶ ಕೇವಲ 3 ತಿಂಗಳಲ್ಲಿ ಮಾಡಿಕೊಟ್ಟವ್ರು ಪಾಪ ಇವ್ರಿಗೆ. ತಾಲೂಕು ಆಫೀಸಲ್ಲಿ ಕೆಲಸ ಆಗ್ತಾಯಿದೆ. ಅಂದರೆ ದೇವರು ಹೊರ ಕೊಟ್ಟರು ಪೂಜಾರಿಗಳು ಅದೇನೋ ಮಾಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಾಗ ಅಲ್ವಾ? ಹಂಗಾಗಿ ನಾವು ಈ ಮೂಲಕ ತಮಗೆ ತಿಳಿಸೋದೇನೆಂದರೆ, ಲೀಗಲ್ ಒಪಿನಿಯನ್ನ ಮಾನ್ಯ ತಹಸೀಲ್ದಾರ್ ಅವರು, ಮಾನ್ಯ ದಕ್ಷ ಪ್ರಾಮಾಣಿಕ ಏನೇನಾಯ್ತಲ್ಲಣ್ಣ ಎಲ್ಲ ಇರೋಂತಹ ತಹಸೀಲ್ದಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖಾತೆ ಮಾಡಿಕೊಟ್ಟಿಲ್ಲ ಅಂದಾಗ ನಾವು 1ನೇ ತಾರೀಕು ಒಳಗೆ ಇದೇ ಜಾಗದಲ್ಲಿ ಕೂತ್ಕೊಂಡು ನಾವು ಸುಮಾರು 1000 ಜನ ಸೇರಿ ದೊಡ್ಡ ಹೋರಾಟ ಬಂಗಾರಪೇಟೆಯಲ್ಲಿ ಮಾಡ್ತೀವಿ. ಇವ್ರ ಹೆಸರಿಗೆ ಈ ತಿಂಗಳು ಎಂಡಿಂಗಲ್ಲಿ ಒಳಗೆ 1ನೇ ತಾರೀಕು ಒಳಗೆ ಇವ್ರ ಹೆಸರು ಖಾತೆ ಬರಬೇಕು. ಎಲ್ಲದ್ರ ಪ್ರಕಾರ ನೋಡೋಣ. ಕೋರ್ಟ್ ಆದೇಶ ಆಗೈತೆ. ಲೀಗಲ್ ಆಗಿ ಇವರೇ ಜಮೀನಲ್ಲಿ ಪೊಸಿಷನಲ್ಲಿದ್ದಾರೆ. ಲೀಗಲ್ ಎಲ್ಲ ಡಾಕ್ಯುಮೆಂಟ್ ಇವ್ರ ಹೆಸರಲ್ಲೇ ಐತೆ. ಖಾತೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಬಿಟ್ರೆ ಏನು ಅರ್ಥ? ಅದಕ್ಕೆ ಆಯಿತು, ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾಯಿತು, ಅವ್ರಿಗೆ ಎತ್ಕೊಂಡು ಬಂದಿದ್ದಾಯಿತು. ಇದ್ರ ಪ್ರಕಾರ 8 ತಿಂಗಳಾದರೂ ಕೆಲಸ ಮಾಡಿಲ್ಲ ಅಂದರೆ ಏನು ಹೆಂಗೆ ಅಧಿಕಾರಿಗಳು ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ ನಾವು 1ನೇ ತಾರೀಕು ಮೇಲೆ ಬಂಗಾರಪೇಟೆ ತಹಸೀಲ್ದಾರವ್ರ ವಿರುದ್ಧ, ತಹಸೀಲ್ದಾರವರು ಮತ್ತು ತಾಲೂಕು ಆಡಳಿತದ ವಿರುದ್ಧ 1ನೇ ತಾರೀಕು ಮೇಲೆ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಸರ್ವೆ ನಂಬರ್ಗಳ ಪೈಕಿ ಇದು ನಮಗೆ ವಿರುದ್ಧವಾಗಿರ್ತಕ್ಕಂಥ ಕೋಟಪ್ಪ ಅನ್ನೋರು ಇರ್ತಾರೆ ಏಕಕಾಲದಲ್ಲಿ. ಅವ್ರಿಗೆ ನಮ್ಮದೇ ಪುರಾತನ ಕಾಲದಲ್ಲಿಂದೂ ನಮ್ಮದೇ ಇರುತ್ತೆ, ನಮ್ಮ ಹೆಸರುಗಳಲ್ಲೇ ಇರುತ್ತೆ ಖಾತೆಗಳೆಲ್ಲವೂ. ನಾವೇ ಅಲ್ಲಿ ಸಾಗುವಳಿ ಮಾಡ್ಕೊಂಡಿರ್ತೀವಿ. ಹಾಗಿರ್ಬೇಕಾದಾಗ ದಿಢೀರ್ ಅಂತ ಬಂದು ತಹಸೀಲ್ದಾರ್ ರಶ್ಮಿ ಮೇಡಮ್ ಅವರು ಇದ್ದ ಕಾಲದ ಸಮಯದಲ್ಲಿ ಅಲ್ಲಿ ಊರು ಮಾಜರ್ ಮಾಡಿಸ್ತಾರೆ, ಇದು ಜಮೀನು ಯಾರ್ದು ಅಂತೇಳಿ. ಅಲ್ಲಿ ಈ ಜಮೀನು ಮಾಜರ್ ಮಾಡುವಾಗ ಹೇಳ್ತಾರೆ, ಅಲ್ಲಿ ಜನ ಅವರವರೇ ಸೇರ್ಕೊಂಬಿಟ್ಟು, ಆ ಊರು ಜನ ಅಲ್ಲ, ಅವ್ರು ಬಂದ್ಬಿಟ್ಟು ನಮಗೆ ಊರು ಜನ ಅಲ್ಲ, ಅವ್ರ ಮನೆಗಳವ್ರೆ. ಅವ್ರು ಏನು ಹೇಳ್ತಾರೆ, ಇಲ್ಲ ಕೋಟಪ್ಪ ಅವ್ರದೇ ಅಂತ ಹೇಳ್ತಾರೆ ಪ್ರತಿವಾದಿಗಳಿಗೆ ಅಂತ. ಆದರೆ ವಾದಿಗಳಾದ ನಾವು ಎಲ್ಲ ದಾಖಲೆಗಳು ನಮ್ಮ ಹೆಸರಲ್ಲೇ ಇರುತ್ತೆ. ಆದರೆ ಇದ್ದರೂ ಕೂಡ ಮಾಜರ್ ಕಾಪಿ ಅವ್ರ ಜನ ಹೇಳಿಕೆ ತಗೊಂಡು ಅವತ್ತು 2023ನೇ ವರ್ಷದಲ್ಲಿ ಏನಾಗುತ್ತೆ ಅಂದರೆ, ರಶ್ಮಿ ಮೇಡಮ್ ಅವರು ಆ ಹೇಳಿಕೆ ಪ್ರಕಾರ ಒಂದು ದಾಖಲೆಗಳಿಟ್ಕೊಂಡು ನಮ್ಮ ಹೆಸರಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ವಜಾ ಮಾಡಿಬಿಟ್ಟು ಅವರ ಹೆಸರಿಗೆ ಪಾಣಿಯನ್ನು ಬದಲಾವಣೆ ಮಾಡ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಆವಾಗ ಮತ್ತೆ ಅಪೀಲ್ ಹೋಗ್ತೀವಿ. KJFಗೆ ಅಪೀಲ್ ಹೋದಾಗ ಏನಾಗುತ್ತೆ, ಮೊನ್ನೆ 2025ರಲ್ಲಿ 24ರಲ್ಲಿ 24ನೇ ತಾರೀಕು 4ನೇ ತಿಂಗಳಲ್ಲಿ ಕೋರ್ಟು ನಮ್ಮ ಕಡೆ ಏನಾಗುತ್ತೆ ಅಂತಂದರೆ, ಯಾವುದು ದಾಖಲಾತಿಗಳಿದೆಯೋ ಆ ದಾಖಲಾತಿಗಳಿರೋ ಪ್ರಕಾರ ಅವ್ರ ಹೆಸರಿಗೆ ತಿದ್ದುಪಡಿ ಮಾಡಿ ಅಂತ ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಕಳಿಸ್ಕೊಡ್ತಾರೆ. ಆದರೆ ಇಲ್ಲಿವರೆಗೂ ನಾವು ಓಡಾಡ್ತಾನೆ ಇದ್ದೀವಿ, ಇಲ್ಲಿವರೆಗೂ ನಾವು ಮಾಡಿಕೊಟ್ಟಿದ್ದಿಲ್ಲ. ಹಂಗಾಗಿ ನಾವು ಈ ಸಮಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಸಂದೇಶ್ ಅವ್ರಿಗೆ ಕರೆಸಿ ಈ ಥರ ವಿಷಯ ಹೇಳಿದ್ವಿ, ಹಿಂಗಿದೆ, ನಮ್ಗೆ ಅನ್ಯಾಯ ಆಗ್ತಾಯಿದೆ ಅಂತಂದಾಗ ಅದಕ್ಕೆ ಅವ್ರು ಹೂಗಟ್ಟಿ ಇವತ್ತೊಂದು ದಿವಸದಲ್ಲಿ ಬಂದು ಈ ರೀತಿ ಒಂದು ಒಳ್ಳೆಯದಾಗಬೇಕಂತೇಳಿ ನಮಗೊಂದು
ಆದೇಶನ ಕೊಡ್ತಾರೆ. ಅದ್ರ ಪ್ರಕಾರ ಏನಾಗಬೇಕು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಾವಿದ್ದೀವಿ ಅಂತ. ನಿಮ್ಮ ಹೆಸರೇನು? 1ನೇ ತಾರೀಕು ಒಳಗೆ ಖಾತೆ ಆಗಿಲ್ಲ ಅಂದ್ರೆ ಆಮೇಲೆ ನೋಡ್ತಾರೆ ಬಂಗಾರಪೇಟೆ ತಾಲೂಕು